ನಮಸ್ಕಾರ ರೈತ ಬಾಂಧವರಿಗೆ ಗ್ರೇಪ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಇವಾಗ ಎಲ್ಲಾ ಪ್ಲಾಟ್ ಒಳಗ ಜಾಸ್ತಿಯಾಗಿ ಶುಗರ್ ಬರ್ಲಾಕ ತೊಂದರೆ ಆಗತೈತಿ ಮತ್ತು ಮಮ್ಮಿಕೇಶನ್ ಪ್ರಮಾಣ ಜಾಸ್ತಿಯಾಗಿ ನಮ್ಮ ಪ್ಲಾಟ್ನಾಗ ಕಂಡು ಬರತೈತಿ. ಈಗ ಶುಗರ್ ಬರದೇ ಇರಲು ಕಾರಣಗಳು ಏನೇನಪ್ಪಾ ಮತ್ತು ಮಮ್ಮಿಕೇಶನ್ ಆಗಾಕ ಯಾವ್ಯಾವ ರೀತಿ ಕಾರಣಗಳು ಮತ್ತು ಇದರ ಪರಿಹಾರ ಯಾವ ರೀತಿ ಸಿಂಪರಣೆ ಮಾಡ್ಕೋಬೇಕು, ಯಾವ ಗೊಬ್ಬರಗಳನ್ನ ನೀಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಾಗ ನಾವು ತಿಳಿದುಕೊಳ್ಳೋಣ. ಇವಾಗ ನಿಮ್ಮ ಪ್ಲಾಟ್ನಾಗ ಶುಗರ್ ಬರದೇ ಇರಲು ಕಾರಣಗಳು ಏನೇನಪ್ಪಾ ಅಂತಂದ್ರೆ ಜಾಸ್ತಿಯಾಗಿ ಲೋಡ್ ಇಟ್ಟಿರೋದ್ರಿಂದ ಮತ್ತು ಪೊಟ್ಯಾಶ್ ಯುಕ್ತ ಗೊಬ್ಬರ ಬಳಕೆ ಕಡಿಮೆ ಮಾಡಿರುವುದರಿಂದ ಮತ್ತು ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಂ ಪ್ರಮಾಣ ಕಡಿಮೆ ಇರೋದ್ರಿಂದ ನಿಮ್ಮ ಪ್ಲಾಟ್ನಾಗ ಶುಗರ್ ಬರದೇ ಇರಲು ಕಾರಣ ಆಗ್ತದೆ. ಈ ಶುಗರ್ ಬರಾಕ ನೀವು ಯಾವ ರೀತಿ ಸಿಂಪರಣೆ ಮಾಡ್ಕೋಬೇಕಪ್ಪ ಅಂತಂದ್ರೆ ನೀರು 200 ಲೀಟರ್ ಅಲ್ಟ್ರಾ ಗ್ಲೂಕೋ 500 ಮಿಲಿ ಈ ರೀತಿ ಸಿಂಪರಣೆ ಮಾಡ್ಕೋರಿ. ಈ ಸಿಂಪರಣೆ ಆದ 2-3 ದಿನಗಳ ನಂತರ ಪೊಟ್ಯಾಷಿಯಂ ಸೋನೈಟ್ 600ರಿಂದ 800 ಗ್ರಾಮ್ 200 ಲೀಟರ್ ನೀರಿಗೆ ನೀವು ಕೂಡ ಸಿಂಪರಣೆ ಮಾಡ್ಕೋಬಹುದು. ಇದಾದ ನಂತರ ನೀವು SOP 500ರಿಂದ 800 ಗ್ರಾಮ್ ಕೂಡ ನೀವು ಸಿಂಪರಣೆ ಮಾಡ್ಕೋಬಹುದು. ಮತ್ತು ಡ್ರಿಪ್ ಮುಖಾಂತರ ನೀವೇನ್ ಮಾಡ್ರಿ, ಫಾಸ್ಫರಿಕ್ ಆಸಿಡ್ 2 kg ಪ್ಲಸ್ SOP 10 kg ಡ್ರಿಪ್ ಮುಖಾಂತರ ನೀಡ್ರಿ. ಇದಾದ ನಂತರ 2 ದಿನಗಳ ಬಿಟ್ಟು ಅಲ್ಟ್ರಾಸ್ಪೀಡ್ 2 ಲೀಟರ್ ಎಕರೆಗೆ ನೀವು ನೀಡಬಹುದು. ಇದಾದ ನಂತರ ನಿಮ್ಮ ಪ್ಲಾಟ್ನಾಗ ಜಾಸ್ತಿಯಾಗಿ ಮಮ್ಮಿಫಿಕೇಶನ್ ಆಗ್ಲಾಕ ಕಾರಣಗಳೇನೇನಪ್ಪಾ ಅಂತಂದ್ರೆ ಮಮ್ಮಿಫಿಕೇಶನ್ ಆಗಲ್ಲ ಜಾಸ್ತಿಯಾಗಿ ನಿಮ್ಮ ಪ್ಲಾಟ್ನಾಗ ಗೊನೆಗಳ ಸಂಖ್ಯೆ ಜಾಸ್ತಿ ಆಗಿದ್ರ ಇದರಿಂದ ಕೂಡ ನಿಮ್ಮ ಪ್ಲಾಟ್ನಾಗ ಮಮ್ಮಿಫಿಕೇಶನ್ ಆಗಾಕ ಕಾರಣ ಆಗ್ತೈತಿ. ಮತ್ತು ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಂನ ಕೊರತೆಯಿಂದ ಕೂಡ ನಿಮ್ಮ ಪ್ಲಾಟ್ನಾಗ ಮಮ್ಮಿಫಿಕೇಶನ್ ಆಗಾಕ ಕಾರಣ ಆಗ್ತೈತಿ. ಇದರಿಂದ ನೀವು ನೀರು ಬಿಡುವ ಪ್ರಮಾಣ ಹೆಚ್ಚು ಕಮ್ಮಿ ಆಗಿದ್ರ ಒಂದ್ಸತಿ ನೀವು ಅರ್ಧ ತಾಸದಿಂದ ತಾಸು ಕೊಡೋದು, 1.5 ತಾಸು ಒಮ್ಮೆ ಕೊಡೋದು, ಒಮ್ಮೆ ನೀರಿನ ಪ್ರಮಾಣ ಕಡಿಮೆ ಮಾಡೋದ್ರಿಂದ ಕೂಡ ನಿಮ್ಮ ಪ್ಲಾಟ್ನಾಗ ಮಮ್ಮಿಫಿಕೇಶನ್ ಆಗಾಕ ಕಾರಣ ಆಗ್ತೈತಿ. ಮತ್ತು ಗೊನೆಗಳು ಜಾಸ್ತಿಯಾಗಿ PGR ಸ್ಪ್ರೇ ಮಾಡಿದ್ರೆ ಜಾಸ್ತಿಯಾಗಿ ಗೊನೆಗಳ ಸೈಜ್ ಉದ್ದ ಮಾಡಿದ್ರಿಂದ ಇದರಿಂದ ಕೂಡ ನಿಮ್ಮ ಪ್ಲಾಟ್ನಾಗ ಮಮ್ಮಿಫಿಕೇಶನ್ ಆಗಾಕ ಕಾರಣ ಆಗ್ತೈತಿ. ಈ ಮಮ್ಮಿಫಿಕೇಶನ್ ತಡೆಗಟ್ಟಲು ನಾವು ಯಾವ ರೀತಿ ಸಿಂಪರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ಇವಾಗ ಮಮ್ಮಿಫಿಕೇಶನ್ ಕಮ್ಮಿ ಮಾಡಲು ನೀವೇನು ಮಾಡ್ರಿ, ನೀರು 200 ಲೀಟರ್ ಪೊಟ್ಯಾಷಿಯಂ ಸೋನೈಟ್ 600ರಿಂದ 800 ಗ್ರಾಮ್ ಈ ರೀತಿ ಕೂಡ ಸಿಂಪರಣೆ ಮಾಡ್ಕೋಬಹುದು. ಇದಾದ ನಂತರ ನೀವು ಅಲ್ಟ್ರಾ ಗ್ಲೂಕೋ 500 ml 200 ಲೀಟರ್ ನೀರಿಗೆ ನೀವು ಸಿಂಪರಣೆ ಮಾಡ್ಕೋಬಹುದು. ಡ್ರಿಪ್ ಮುಖಾಂತರ ಏನು ಮಾಡ್ರಿ, SOP ಮತ್ತು ಪೊಟ್ಯಾಷಿಯಂ ಸೋನೈಟ್ ಕೂಡ ನೀವು ನೀಡಬಹುದು. ಮತ್ತು ನೀವು ಡ್ರಿಪ್ ಮುಖಾಂತರ ತುತ್ತಿ 750 ಗ್ರಾಮ, ಜಿಂಕ್ 100 ಗ್ರಾಮ, ಕ್ಯಾಲ್ಸಿಯಂ 250 ಗ್ರಾಮ್ ಮತ್ತು ಬೋರಾನ್ 100 ಗ್ರಾಮ್ ಈ ರೀತಿ ನೀವು ಡ್ರಿಪ್ ಮುಖಾಂತರ ನೀಡಬಹುದು. ಇದರಿಂದ ಕೂಡ ಮಮ್ಮಿಫಿಕೇಶನ್ ಅಥವಾ ಕಡಿಮೆ ಆಗಕ್ಕೆ ಅನುಕೂಲ ಆಗ್ತೈತಿ ಮತ್ತು ಶುಗರ್ ಬರೋಕ್ಕೂ ಅನುಕೂಲ ಆಗ್ತೈತಿ. ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ಗ್ರೇಪ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಗ್ರೇಪ್ ಮಾಸ್ಟರ್ ಆ್ಯಪ್ ಕೂಡ ಇನ್ಸ್ಟಾಲ್ ಮಾಡ್ಕೊಡಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಾಮೆಂಟ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದ ಭೇಟಿಯಾಗೋಣ. ನಮಸ್ಕಾರ.